ಆರ್ಗನೈಸ್ ಮಾಡ್ತಾರೆ. ಪ್ರತಿ ತಿಂಗಳ ಆಧ್ಯಾತ್ಮ ಡಾಕ್ಟ್ರು ಮತ್ತೊಬ್ರು ಎಲ್ಲದನ್ನ ಹುಡುಕ್ತಾನೆ ಇರ್ತಾರೆ. ನಿಮ್ಗೆ ಗೊತ್ತಿದ್ದವರಿದ್ರೆ ನಮಗೆ ಪರಿಚಯ ಮಾಡ್ಕೊಡಿದ್ದಾರೆ, ನಾವು ಕರೆಸ್ತೇವೆ, ಮಾತನಾಡಿಸ್ತೇವೆ. ಇಷ್ಟನ್ನ ಮಾಡಿ ತಿಂಡಿ ಕೊಟ್ಟು ಊಟ ಕೊಟ್ಟು ಕಾರ್ಯಕ್ರಮ ಮಾಡಿದ್ರು ಕೂಡ ಜನಗಳು ಸರ್ ಎಲ್ಲೋ ಒಂದ್ ಕಡೆ ಮಾಡ್ಬಿಡ್ತಾರೆ ಸರ್ ಕಾರ್ಯಕ್ರಮನ ಅಂತ ಹೇಳ್ತಾರೆ. ಎಲ್ಲರೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡೋದು ಕಷ್ಟ ಮತ್ತು ಸಾಧ್ಯವಿಲ್ಲ ಮತ್ತು ಅಗತ್ಯವಿಲ್ಲ. ಯಾಕೆ ಅಂತಂದ್ರೆ ಹಾಗಾದ್ರೆ ಈಗ ರವೀಂದ್ರ ಕಲಾಕ್ಷೇತ್ರದಲ್ಲೇ ಎಲ್ಲ ಕಾರ್ಯಕ್ರಮಗಳು ನಡೆಯಬೇಕು, ರಂಗಶಾಸ್ತ್ರದಲ್ಲೇ ಎಲ್ಲ ಕಾರ್ಯಕ್ರಮ ನಡೆಯಬೇಕು ಅಂತಂದ್ರೆ ಈಗ ನಾವು ಕೆಂಗೇರಿ ಕಡೆ ಅಥವಾ ಆ ಏರಿಯಾಗಳಲ್ಲಿ ಇರುವವರಿಗೆ ಒಂದು ಸಾಂಸ್ಕೃತಿಕ ನೆಲೆ ಯಾವುದು? ಈ ತರದ ಸಮಸ್ಯೆ ಆಗುವಂತೆ ನಗರ ದೊಡ್ಡದಾಗಿ ಬೆಳೆದಿದೆ. ಆದ್ದರಿಂದ ಇಂಥದ್ದೊಂದು ಕೆಲವು ಪ್ರಜ್ಞಾಶೀಲರು ಕೂತುಕೊಂಡು ಕೇಳುವಂಥ ಮಾತುಗಳಿಗೆ, ಆಲಿಸುವಂಥ ಮಾತುಗಳಿಗೆ, ಧ್ಯಾನಿಸಬೇಕಾದಂಥ ಮಾತುಗಳಿಗೆ, ಕಲೆ, ಸಂಸ್ಕೃತಿ, ಆರೋಗ್ಯ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಒಂದು ವೇದಿಕೆ ಬೇಕು ಅಂತಂದ್ರೆ ಇಂಥ ಪುಟ್ಟ ವೇದಿಕೆಗಳು ಬೇಕು ಅಂತೇಳಿ. ಅಂದ್ರೆ ಪುಟ್ಟ ಅಂತಂದ್ರೆ ನಾನು ಹೇಳ್ತಾ ಇರೋದು ಹಾಲ್ ಸಾಕಷ್ಟು ದೊಡ್ಡದಾಗೇ ಇದೆ ಅದಲ್ಲ, ಅಂದ್ರೆ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಎಲ್ಲಿ ಕೂತ್ಕೊಳ್ಬಹುದು. ಆ ಥರದ ಒಂದು ಸಂಘಟನೆಯಾಗಿ ವಿಜಿ ಗಾಯತ್ರಿಯವರು ಇಂಥದ್ದೊಂದು ಸಂಘಟನೆಯನ್ನು ಕಳೆದ 8 ವರ್ಷಗಳಿಂದ ಇದು ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು. ಅವರು ಸಿನ್ಸಿಯರ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರು ಮತ್ತು ಅದು ಪಾಸ್ಟ್ ಟೆನ್ಸ್ ಮಾಡುತ್ತಲೂ ಇದ್ದಾರೆ. ಅಲ್ಲಿಗೂ ಹೋಗ್ತಾರೆ, ಅಲ್ಲಿಯೂ ಕಾರ್ಯಕ್ರಮ ಮಾಡಿದರು ಮತ್ತು ಇಲ್ಲಿಯೂ ಇದೆಲ್ಲ ನಡೆಸಿಕೊಂಡು ಬಂದಿದ್ರು. ಸೊ ಇಷ್ಟು ಹಿನ್ನೆಲೆಯೊಂದಿಗೆ ನಾನು ಬಂಕಾ ಸತ್ಯನಾರಾಯಣರ ಬಗ್ಗೆ ಮಾತನಾಡೋದು ಹಾಗೂ ಅವರ ಕೃತಿಯ ಬಗ್ಗೆ ಮಾತನಾಡೋದು, ರಾಮಾಯಣದ ಬಗ್ಗೆ ಮಾತನಾಡೋದು, ಆಮೇಲೆ ಬಂಕಾ ಅವರು ಬರೆದಿರುವ ಶಿಲೆಯಲ್ಲಿ ರಾಮಾಯಣದ ಬಗ್ಗೆ ಮಾತನಾಡೋದು. ಇಷ್ಟೊಂದು ಕೆಲಸಗಳನ್ನ 30 ನಿಮಿಷದ ಒಳಗೆ ಮುಗಿಸ್ಬೇಕು ಅಂತೇಳಿ ಸಣ್ಣದಾಗಿ ನಗ್ನಗ್ತಾನೆ ನಮ್ಮ ಗಾಯತ್ರಿ ಸೂಚನೆ ಕೊಟ್ಟಿದ್ದಾರೆ. 30 ನಿಮಿಷ ಆದ ನಂತರ ಆಫ್ ಮಾಡ್ಬೋದು. ಸತ್ಯನಾರಾಯಣರು ಒಂದು ದಿವಸ ಫೋನ್ ಮಾಡಿದ್ರು, ಈಗ ಒಂದು 2 ತಿಂಗಳ ಹಿಂದೆ ನಮ್ಮ ಸರ್ ಹೀಗೆ ನಾನೊಂದು ಪುಸ್ತಕ ಮಾಡಿದ್ದೇನೆ, ಇದಕ್ಕೆ ತಾವು ಒಂದು ಮುನ್ನುಡಿಯೆಲ್ಲ ಬರೆದುಕೊಡಬೇಕು, ಏನು ವಿಷಯ? ಹೀಗೆ ನಾನು ಹಂಪಿಯಲ್ಲಿ ಹಜಾರಾಮ್ ದೇವಾಲಯ, ಸರ್ ನೀವು ಹಂಪಿ ನೋಡಿದ್ದೀರಾ? ಹಾಂ ನೋಡಿದ್ದೀನಿ. ಹಜಾರಾಮ್ ದೇವಾಲಯದ ಎಲ್ಲ ಶಿಲ್ಪಗಳ ಚಿತ್ರವನ್ನು ಮತ್ತು ಅದರ ಕುರಿತು ಒಂದು ಸಣ್ಣ ಟಿಪ್ಪಣಿಯನ್ನು ಇಟ್ಟುಕೊಂಡು ಪುಸ್ತಕ ಮಾಡಿದ್ದೇನೆ ಮತ್ತು ಅದರ ಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಪರಿಷ್ಕರಣೆ ಒಳ್ಳೆದಿರುವ ಪುಸ್ತಕಕ್ಕೆ ನೀವು ಬರೆದುಕೊಡಿ ಕೆಲವು ಮಾತುಗಳು. ನನಗೆ ಈ ವಿಷಯದಲ್ಲಿ ನನ್ನ ಅನುಭವ ಕಡಿಮೆ ಅಂತ ಹೇಳಿದೆ, ಯಾಕೆಂದ್ರೆ ನಾನೊಬ್ಬ ಶಿಲ್ಪಶಾಸ್ತ್ರಜ್ಞ ಅಲ್ಲ. ಯಾರಾದ್ರೂ ಶಿಲ್ಪದ ಬಗ್ಗೆ ಹೇಳಿದ್ರೆ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇದೆ, ಪ್ರೀತಿ ಇದೆ, ಹೌದಾ ಹೀಗಾಗ್ತಾ ಬರುತ್ತಾ ಇದು ಅಂತ ನೋಡುವ ಶಕ್ತಿ ಇದೆ ಹೊರತು ಇದರ ಕುರಿತು ಮುನ್ನುಡಿಯ ಮಾತುಗಳನ್ನು ಬರೆಯೋದು ಅಂದ್ರೆ ಕಷ್ಟ ಸರ್ ಅಂತ. ಆಗ ಸರ್ ನೀವು ಅವನು ಓದಿ ಅಂತ ಹೇಳಿ ಕೊಟ್ಟರು, ಓದಿದೆ ಮತ್ತು ನೋಡಿ. ಯಾಕೆಂದ್ರೆ ಬಹಳ ಒಳ್ಳೆ ರೀತಿಯಲ್ಲಿ ಪುಸ್ತಕವನ್ನು, ಅವರ ಮೊದಲ ಪುಸ್ತಕ ಇಲ್ಲಿದೆ, ಶಿಲೆಯಲ್ಲಿ ರಾಮಾಯಣ ಅಂತ, ತುಂಬಾ ಕಷ್ಟಪಟ್ಟು ಹಣವನ್ನು ಖರ್ಚು ಮಾಡಿ ತುಂಬಾ ದೊಡ್ಡ ರೀತಿಯಲ್ಲಿ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ. ಒಂದು ಕಡೆ ಚಿತ್ರ, ಅದು ಕಲರ್ ಚಿತ್ರಗಳು ಮತ್ತು ಹೊಳಪಿನ ಕಾಲ, ಈ ಕಡೆ ವಿವರಣೆ, ಇಷ್ಟು ಕೆಲಸಗಳನ್ನು ಪುಣ್ಯಾತ್ಮ ಒಬ್ಬರೇ ಮಾಡಿದ್ದಾರೆ. ಎಷ್ಟು ಸುಲಭದ ಕೆಲಸ ಅಲ್ಲ. ಹಜಾರಾಮ ಅಂತ ದೇವಾಲಯಕ್ಕೆ ಹೋಗ್ಬೇಕು, ಅಲ್ಲಿರುವ ಒಂದೊಂದು ಚಿತ್ರವನ್ನು ತೆಗಿಬೇಕು. ಆಮೇಲೆ ಪಾಪ ನನ್ನಾಗೆ ಅವರಿಗೂ ಕೂಡ ಭಕ್ತ ಕುಂಬಾರಗಲ್ಲ ಒಂದು ಪದ್ಯ ಬರುತ್ತಲ್ಲ, ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮವನ್ನುಳಿದು ನನಗೇನು ತಿಳಿದಿಲ್ಲ. ನಮ್ಮ ಬಂಕಾ ಸತ್ಯನಾರಾಯಣ ರಾಯರ ಪರಿಸ್ಥಿತಿನೂ ಅದೇ. ಅವರು ಹೊಸಪೇಟೆಯವರು, ಅದೇ ಮೂಲ ಬಂಡವಾಳ, ಅವರಿಗೆ ಉತ್ಸಾಹ. ಇದು ನನ್ನ ಊರು, ಇದು ನಮ್ಮ ನಾಡಿನದು ಮತ್ತು ನನ್ನ ಪ್ರದೇಶದ ಮಾತುಗಳನ್ನು ಅವರು ಬಹಳ ಸರಳವಾದಂತಹ ಮಾತುಗಳಲ್ಲಿ ಹೇಳಿದ್ದಾರೆ. ಒಬ್ಬ 10ನೇ ಕ್ಲಾಸ್ ಓದ್ತಾ ಇದ್ದ ಹುಡುಗನು ಜ್ಞಾಪಿಸ್ಕೊಳ್ಬೇಕು. ನಮ್ಮ ಸತ್ಯನಾರಾಯಣ ಬಹಳ ಬಡತನದಲ್ಲಿ ಯಾರದೋ ಒಬ್ಬರ ಸಹಾಯವನ್ನು ಪಡೆದು ಒಬ್ಬ ಹೋಟೆಲ್ ಮಾಲಕರದು ಶಿಕ್ಷಣವನ್ನು ಪಡೆದವರು. ಅಂತಹ ಒಬ್ಬ ವ್ಯಕ್ತಿ ಸ್ವಯಂ ಸೇವಕರಾಗಿ ಹೈಸ್ಕೂಲ್ ವಿದ್ಯಾರ್ಥಿ ಅಲ್ಲಿ ಹೋಗಿ ಸ್ವಲ್ಪ ದಿನ ಕೆಲಸ ಮಾಡಿದಂತೆ ಹಂಪಿ ಉತ್ಸವ, ಅವರ SSLC ಕಾಲಕ್ಕೆ. ಆವಾಗ ಅವರಲ್ಲಿ ಹುಟ್ಟಿದ ಕನಸದು, ನಾನು ಈ ಚಿತ್ರಗಳನ್ನೆಲ್ಲ ತೆಗಿಬೇಕು, ನಾನು ಫೋಟೋ ತೆಗಿಬೇಕು.
ಎಷ್ಟು ಮನುಷ್ಯನ ಮನಸ್ಸು ಅನ್ನೋದು ಎಷ್ಟು ವಿಚಿತ್ರವಾದಂಥ ಸಂಗತಿ ನೋಡಿ. ಒಬ್ಬ ಸಣ್ಣ ಹುಡುಗನ ಮನಸ್ಸಿನಲ್ಲಿ ಹುಟ್ಟಿದವನ ಕನಸು, ಅದು ಕನಸಾಗೆ ಉಳಿದಿತ್ತು ಬಹಳ ಕಾಲ. ಈ ನಡುವೆ ಅವರು ಪರೀಕ್ಷೆಗಳನ್ನ ಪಾಸ್ ಮಾಡಿ KPTCL ಒಂದು ದೊಡ್ಡ ಅಧಿಕಾರಿ ಆದರು, ದಕ್ಷ ಅಧಿಕಾರಿ ಆದರು. ಎಷ್ಟು ದಕ್ಷ ಅಧಿಕಾರಿ ಆದರು ಅಂದ್ರೆ ಅವರು ಸ್ನೇಹಿತರನ್ನು ಕಟ್ಕೊಂಡಷ್ಟೇ ವೈರಿಗಳನ್ನು ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇಲ್ಲಿರೋರೆಲ್ಲರೂ ಸ್ನೇಹಿತರು. ಅಷ್ಟು ನಿಸ್ಪೃಹವಾಗಿ ಕೆಲಸ ಮಾಡುವ ಈ ಸಮಯದಲ್ಲಿ ಅವರು ಹಂಪೆಗೂ ಹೋಗಿರ್ತಾರೆ, ಹೊಸಪೇಟೆಗೂ ಹೋಗಿರ್ತಾರೆ. ಆದರೆ ಅವರ ಜೀವನದ ಕೆಲಸದ ನಡುವೆ ಇದನ್ನೆಲ್ಲ ಗಮನ ಹರಿಸಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಅವರ ಮಗ, ಇದು ಬಹಳ ಕುತೂಹಲದ ಭಾಗ, ಒಂದು ಡಿಜಿಟಲ್ ಕ್ಯಾಮೆರಾ ತಂದು ಕೊಟ್ಟರಂತೆ. ಫಾರಿನ್ನಿಗೆ ಹೋಗಿದ್ದಾರೆ ಅವರು, IT ಇಂಜಿನಿಯರ್ ಅವರು ಕೆಲಸ ಮಾಡುವಾಗ ಡಿಜಿಟಲ್ ಕ್ಯಾಮೆರಾ. ಅಪ್ಪನ ಕನಸಿಗೆ ಮಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀರಲ್ಲಿ ಇವರು ಹೋಗಿ ಮಾಡಿದ ಕೆಲಸ ಏನು ಅಂತಂದ್ರೆ ಹಂಪಿಗೆ ಹೋಗಿ ಫೋಟೋ ತೆಗೆದು ಎಲ್ಲ ಫೋಟೋಗಳನ್ನು ತೆಗೆದಿದ್ದಾರೆ. ಅಲ್ಲಿಯ ಬಹುತೇಕ ಎಲ್ಲ ಚಿತ್ರಗಳು ಅವ್ರ ಕೈಲಿ ಇವೆ. ಅದನ್ನೇ ಒಂದು ಪ್ರದರ್ಶನ ಮಾಡುವ ಚಿತ್ರಗಳನ್ನ ಇಟ್ಕೊಂಡಿದ್ದಾರೆ. ಬೆಂಗಳೂರಿನ ಭಾಷೆ ಹೇಳಬೇಕಂದ್ರೆ ಸಾಕೊಂಡಿದ್ದಾರೆ, ಅಷ್ಟು ಚಿತ್ರಗಳಿವೆ. ಅದರಲ್ಲಿ ಹಜಾರರಾಮ್ ದೇವಾಲಯ ಇಲ್ಲಿ ಸ್ಪೆಷಲೈಸೇಷನ್. ಅವರಿಗೆ ಕುತೂಹಲ, ಈ ಹಜಾರರಾಮ್ ದೇವಾಲಯದಲ್ಲಿ ಇಷ್ಟೊಂದು ರಾಮಾಯಣಕ್ಕೆ ಸಂಬಂಧಪಟ್ಟಂತ ಚಿತ್ರಗಳು, ಇದು ಒಂದಕ್ಕೊಂದಕ್ಕೆ ಎಲ್ಲಿ ಸಂಬಂಧ, ಏನು ಕಥೆ, ಏನು ಅಂತ ಹೇಳಿದ್ರೆ ಅವರು ಆ ಚಿತ್ರಗಳನ್ನು ತೆಗೆದು ಕೂಡಿಸಿ ಅದನ್ನೇ ಹೇಳಿದ್ದು. ನಾನು ಅದಕ್ಕಾಗಿ ಪರತತ್ವನವಲ್ಲ ಪಂಡಿತನ ನಾನಲ್ಲ ಅಂತ ಹೇಳಿದ್ದು ಅದಕ್ಕೆ. ಯಾಕೆ ಅಂದ್ರೆ ಬಂಕಾ ಸತ್ಯನಾರಾಯಣ ಅವರು ಈ ಕೆಲಸವನ್ನ ತೆಗೆದುಕೊಳ್ಳುವ ಹೊತ್ತಿಗೆ ಆಗಲೇ ನಿವೃತ್ತರು ಕೂಡ. ಎಷ್ಟೋ ಜನ ನಾಗರಾಜ್ ಸರ್ ಹೇಳಿದ ಹಾಗೆ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಕೆಲಸಗಳು. ಆದ್ರೆ ಇವರದ್ದು ಆಕ್ಟಿವಿಟಿ ಶುರುವಾಯ್ತು, ಚಾಲು ಆಯ್ತು. ಇದೇನು ಅಂತಂದ್ರೆ ಅವರಿಗೆ ಶಿಲ್ಪಶಾಸ್ತ್ರ ಗೊತ್ತಿಲ್ಲ, ಪಾಪ ರಾಮಾಯಣನೂ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲ ಅಂದ್ರೆ ಈಗ ನಮ್ಮೆಲ್ಲರಿಗೆ ತಕ್ಕ ಮಟ್ಟಿಗೆ ಗೊತ್ತಿರೋ ಮಟ್ಟಿಗೆ ಗೊತ್ತಿರುತ್ತೆ. ತುಂಬಾ ಆಳವಾಗಿ ಒಂದು ಚಿತ್ರ ತೋರಿಸಿದೆ, ಇದು ಅಂಗದ ಮತ್ತು ಬಾಲಿ ಅಂತಂದ್ರೆ ಗೊತ್ತಾಗುತ್ತೆ. ಅದನ್ನ ಅವರಿಗೆ ಯಾರಾದರೂ ಹೇಳಬೇಕು ಅಥವಾ ಕಥೆಯನ್ನ ಅಪ್ಲೈ ಮಾಡಿ. ಇದು ಅವರ ಪರಿಸ್ಥಿತಿ. ಸೊ ಲೇಖಕರಲ್ಲ, ಶಿಲ್ಪಶಾಸ್ತ್ರಜ್ಞರಲ್ಲ, ಹಾಗೂ ರಾಮಾಯಣದ ಕುರಿತು ಕೂಡ ತುಂಬಾ ಅಧಿಕೃತವಾಗಿ ಓದಿದವರ. ಆದರೆ ಈ ಕೆಲಸವನ್ನ ಮಾಡುತ್ತಾ ಅವರಿಗೆ ಎಲ್ಲದೂ ಅವರೊಬ್ಬ ಲೇಖಕರಾದರು. ಶಿಲ್ಪಶಾಸ್ತ್ರವನ್ನ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವಂತಹ ಶಕ್ತಿ ಬಂತು. ಆಮೇಲೆ ರಾಮಾಯಣ ಅಂತೂ ಅದೊಂದು ದೊಡ್ಡ ರಾಮಾಯಣ, ಅವರು ಎಲ್ಲದನ್ನು ಓದ್ಬಿಟ್ಟಿದ್ದಾರೆ. ವಾಲ್ಮೀಕಿ ರಾಮಾಯಣ ಓದಿಕೊಂಡಿದ್ದಾರೆ, ಚಂದಮಾಮದ ರಾಮಾಯಣ ಓದಿದ್ದಾರೆ, ಜಾನಪದ ರಾಮಾಯಣ, ಎಲ್ಲಿ ಏನು ಸಿಕ್ಕಿದ್ರಲ್ಲ. ಈಗ ನನ್ನಂತ ಏನಾದ್ರು ಒಂದು ಕಥೆ ಇದ್ರೆ ಅದನ್ನು ಕೇಳಿಸ್ಕೊಳ್ತಾರೆ. ಎಲ್ಲದನ್ನೂ ಸೇರಿಸಿ ಅವುಗಳನ್ನು ಒಂದು ಕ್ರಮದಲ್ಲಿ ಜೋಡಿಸಿ ಒಂದು ಪುಸ್ತಕವನ್ನು ಸಿದ್ಧಪಡಿಸಿದರು. ಮತ್ತೆ ಸೂಕ್ಷ್ಮ ಮನಸ್ಸಿನವರಾದ್ದರಿಂದ ಅವರಿಗೆ ಮೊದಲ ಪುಸ್ತಕವನ್ನು ಪಾಪ ಪ್ರಿಂಟ್ ಮಾಡಿದ್ರು, 10 ಜನ ಕೊಟ್ಟಿರ್ತಾರೆ. ಕೆಲವರು ಬಹುಶಃ ಇನ್ನೂ ಪರಿಷ್ಕರಣೆಗಳನ್ನ ನೀವು ಮಾಡಬೇಕು ಅಂತ ಹೇಳಿರಬಹುದು. ಮತ್ತು ಅವರಿಗೆ ಕೂಡ ಅನಿಸಿದೆ, ತಾನು ಕಥಾಭಾಗಗಳನ್ನು ಸುಮ್ಮನೆ ಒಂದು ಹೇಳಿಕೆ ತರ ಕೊಟ್ಟಿದ್ದೇನೆ, ಸ್ವಲ್ಪ ಕಥೆಯನ್ನು ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ಹೇಳಿ ಅವರು ಇನ್ನಷ್ಟು ವಿಸ್ತೃತವಾಗಿ ಈ ಕಥಾಭಾಗಗಳನ್ನ, ಟಿಪ್ಪಣಿಗಳನ್ನು ಅವರು ಬರೆದಿದ್ದಾರೆ. ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಹಾಗೂ ಆ ಪುಸ್ತಕವು ಈ ತಡ ಆಗ್ತಾ ಇದ್ರೆ ಅದರಲ್ಲಿ ಅರ್ಧ ಭಾಗ ನನ್ನಂಥವನ್ನು ಕೂಡ ಸೇರಿದೆ. ಸರ್ ಇನ್ನೊಂದು ಸ್ವಲ್ಪ ಸೇರಿಸಿ, ಇನ್ನೊಂದು ಸ್ವಲ್ಪ ಈ ಕೆಲಸ ಮಾಡಿದ್ರೆ ಆ ಕೆಲಸ ಮಾಡಿ ಅಂತೇಳಿ ಅವರ ಬೆನ್ನತ್ತಿದ್ದೀನಿ. ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಹೀಗೆಲ್ಲ ಹುಚ್ಚಿದ್ದವರನ್ನು ನಾವು ಕಾಣೋದು ಕಡಿಮೆ. ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇಂಥ ಹುಚ್ಚನ್ನ ಹಿಡಿದು ಇಂಥ ಹುಚ್ಚರು ಹೆಚ್ಚಾಗಲಿ ಅಂತ ಹೇಳುವಂತಹ ಕೆಲಸಗಳನ್ನು ಅವರು ಮಾಡ್ತಾರೆ. ಆದರೆ ನಮ್ಮಲ್ಲಿ ಹೀಗೆ ಒಂದು ಕೆಲಸವನ್ನು ಹಿಡಿದುಕೊಂಡು ಮಾಡುವಂತಹ ಉತ್ಸಾಹ ಬರೋದು ಬಹಳ ಅಪರೂಪ. ಒಬ್ರು ಕೆಲಸ ಮಾಡ್ತಾ ಇದೆ, ಆಮೇಲೆ ಬಹಳ ಸಂತೋಷ ಅಂದ್ರೆ ಅವರ ಕುಟುಂಬದ ಎಲ್ಲರ ಪ್ರೋತ್ಸಾಹ ಇದೆ. ಬಂಕಾ ಸತ್ಯನಾರಾಯಣ ಅವರಿಗೆ ಸನ್ಮಾನ ಆಗ್ತಾ ಇದ್ರೆ ಅವರ ಮಗನಿಗೆ ಎಷ್ಟು ಸಂತೋಷ, ಅವರ ಮೊಮ್ಮಗಳಿಗೆ ಎಷ್ಟು ಸಂತೋಷ. ಅವರ ಸ್ಕೂಲಲ್ಲಿ ಅವರ ಪುಸ್ತಕ ಇದೆ, ತನ್ನ ತಾತ ಬರೆದಿದ್ದು ಅಂತೇಳಿ ಬಹಳ ಖುಷಿಯಿಂದ ಅವರು ಹೇಳಿಕೊಳ್ತಾರೆ. ಸೊ ರಾಮಾಯಣ ಕೂಡ ಇಂಥದ್ದೊಂದು ಕೌಟುಂಬಿಕ ಮೌಲ್ಯವನ್ನು ಹೇಳುವಂಥ ಕಥೆನೆ. ಅದನ್ನ ನಮ್ಮ ಬಂಕಾ ಅವರು ಈ ಮೂಲಕವಾಗಿ ಒಂದು ಹೊಸ ರೀತಿಯಲ್ಲಿ ವ್ಯಾಖ್ಯಾನ ಕೂಡ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತದೆ. ಅಂದ್ರೆ ಒಂದು ಒಳ್ಳೆಯ ಕುಟುಂಬ ಕೂಡ ರಾಮಾಯಣ ಕೊಟ್ಟ ಸಂದೇಶವೇ ಅಲ್ವಾ. ಆದ್ದರಿಂದ ಇವಿಷ್ಟು ಮಾತಿನೊಡನೆ ನಾನಾದರೂ ಈಗ ಶಿಲ್ಪದ ಬಗ್ಗೆ ಹೆಚ್ಚು ಬಲ್ಲವನ
ಆದರೆ ನಾವು ವಿಜಯನಗರದ ಸಾಮ್ರಾಜ್ಯದ ದಿನಗಳನ್ನು ಸ್ವಲ್ಪ ಮಟ್ಟಿಗೆ ನೆನಪು ಮಾಡ್ಕೊಳ್ಬೇಕು. ಯಾಕೆಂದರೆ ಸ್ಥಳ ಪುರಾಣ ಹೊಂದಿದ್ದೇವೆ ನಾವು, ಪುರಾಣ ಹೇಳಲಿಕ್ಕೆ ಪ್ರಸಿದ್ಧರು ಗೋಕರ್ಣದವರು. ಸೊ ವಿಜಯ